ನನ್ನ ಮಲಗ್ಸವ್ರೆ ಎರಡು ಕಾಲ್ ಹಿಂಗೆ ಎತ್ಬಿಟ್ಟಿದ್ರೆ ಅದಕ್ಕೆ ಮುಂಚೆ ಬಂದ್ಬಿಟ್ಟು ಹಿಂಗೆ ಇಂಜೆಕ್ಷನ್ ಕೊಡ್ತಾರೆ. ನನ್ನ ಕಾಲ್ ಹಿಂಗೆ ಎತ್ಬಿಟ್ಟಿದ್ದಾರೆ, ಕಟ್ಟಿದ್ದಾರೆ. ಆಮೇಲೆ ನನ್ನ ಕೈ ಎರಡು ಕಟ್ಬಿಟ್ಟಿದ್ದಾರೆ. ನನಗೆ BP ಜಾಸ್ತಿ ಆಗ್ತದೆ, ಅಂಗಾಂಗನೇ ಇರಲ್ಲ. ಸೊ ಮೀನ್ಸ್ ಒಂದು ಪಾರ್ಟೇ ಇರಲ್ಲ. ನಿಮ್ ಹುಟ್ಟಿದಿಂದ ಇದ್ದ ಒಂದು ಒಂದು ಇದು ಅಂಗ ಇರಲ್ಲ ನಿಮ್ಮಲ್ಲಿ. ಸೊ ಫುಲ್ ಬ್ಯಾಂಡೇಜ್ ಆಗ್ತಿರ್ತಾರೆ. ನೀವು ಸೆಕ್ಸ್ ವರ್ಕ್ ಅಂತ ಹೇಳ್ಬಿಟ್ಟು ಒಂದೇ ಒಂದು ಪದದಲ್ಲಿ ಮುಗಿಸ್ಬಿಟ್ರಿ, ಆ ನೋವು ನಮ್ಗೆ ಗೊತ್ತು. ವರ ಗಣ್ಣ ವಯ್ಯಾರಿ ನಾನು, ಸುರ 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 ಮೊರ ಸಿಂಗಾರಿ ನಾನು. ನನಗೆ ಬಾಟಮ್ ಸರ್ಜರಿಗೆ ಹೋಗ್ತೀನಿ. ಬಾಟಮ್ ಸರ್ಜರಿಗೆ ಹೋದಾಗ ನನ್ಗಿನ್ನ ನೆನಪಿದೆ, ಒಂದು ಮಾಸ್ಚರಿಗೆ ಕರ್ಕೊಂಡು ಹೋಗ್ತಾರಲ್ಲ, ಒಂದು ಸತ್ತೋದ್ರೆ ಹೇಗೆ ಕರ್ಕೊಂಡು ಹೋಗ್ತಾರೆ, ಆತರ ಒಂದು ಒಂದು ಉದ್ದು ಕರ್ಕೊಂಡು ಹೋಗ್ತಾರೆ. ಮಲಗಿಸ್ಬಿಟ್ಟಾರೆ, ಇದ್ರಲ್ಲಿ ಮಲಗಿಸ್ಬಿಟ್ಟವ್ರೆ, ಕರ್ಕೊಂಡು ಹೋಗ್ತಾ ಇದಾರೆ. ಸೊ ನನಗೆ ಭಯ ಅಂದ್ರೆ ಗಾಬರಿ ನಾನು ಹೋದ್ರೆ ತಿರ್ಗಾ ಬರ್ತೀನ ಇಲ್ವಾ, ಬಿಕಾಸ್ ಯಾಕಂದ್ರೆ ಸಿಗ್ನೇಚರ್ ಮಾಡಿಸ್ಕೊಬಿಟ್ಟಿರ್ತಾರೆ. ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ, BP ಲೋ ಆದ್ರೆ, ಇಲ್ಲ ಬೇರೆ ತರ ಏನಾದ್ರೆ ನಾವು ಜವಾಬ್ದಾರಲ್ಲ. ಏನೇ ನೀವು ಸರ್ಜರೀಸ್ ಮಾಡ್ಕೊಂಡು ಅದು ನಿಮ್ದೇ ಜವಾಬ್ದಾರಿ ಅಂತ ಹೇಳ್ಬಿಟ್ಟು ಸಿಗ್ನೇಚರ್ ಮಾಡಿಸ್ಕೊಂಡಿರ್ತಾರೆ. ಸೊ ನಾನು ಇದಕ್ಕೆ ಹೋಗಿದ್ದೀನಿ. ನನ್ನ ಮಲಗ್ಸವ್ರೆ ಎರಡು ಕಾಲ್ ಹಿಂಗೆ ಎತ್ಬಿಟ್ಟಿದ್ರೆ ಅದಕ್ಕೆ ಮುಂಚೆ ಬಂದ್ಬಿಟ್ಟು ಹಿಂಗೆ ಇಂಜೆಕ್ಷನ್ ಕೊಡ್ತಾರೆ, ಬೆನ್ನಲ್ಲಿ ಒಂದು ಇಂಜೆಕ್ಷನ್ ಕೊಡ್ತಾರೆ. ಆ ಹೆಣ್ಣಿಗೆ ಮಾತ್ರ ಗೊತ್ತಾಗತ್ತದೆ ಆಕ್ಚುಲಿ ಏನಂತ ಹೇಳಿದ್ರೆ, ಈ ಪ್ರೆಗ್ನೆನ್ಸಿ ಟೈಮಲ್ಲಿ, ಡೆಲಿವರಿ ಟೈಮಲ್ಲಿ ಕೊಡ್ತಾರಲ್ಲ, ಆ ಇಂಜೆಕ್ಷನ್ ಕೊಡ್ತಾರೆ. ಅದು ಕೊಟ್ಟಾಗ ನನ್ನ ಕಾಲೆಲ್ಲ ಫುಲ್ ನಮ್ಮಾಗೋಯ್ತು. ನಮ್ಮಾಗ್ಬಿಟ್ಟಿದೆ. ನನ್ನ ಕಾಲ್ ಹಿಂಗೆ ಎತ್ಬಿಟ್ಟಿದ್ದಾರೆ, ಕಟ್ಟಿದ್ದಾರೆ. ಆಮೇಲೆ ನನ್ನ ಕೈ ಎರಡು ಕಟ್ಬಿಟ್ಟಿದ್ದಾರೆ. ನನಗೆ BP ಜಾಸ್ತಿ ಆಗ್ತದೆ. ನಿಮಗೆ ಗೊತ್ತಾಗ್ತದೆ ಅವಾಗ? ಹೌದು, ನಾವು ಅವಾಗ ಇದು ಕಾನ್ಶಿಯಸ್ ಅಲ್ಲಿ ಇರ್ಬೇಕು. ಬಾಟಮ್ ಸರ್ಜರಿ ಮಾಡಿದಾಗ ಮಾತ್ರ ಕಾನ್ಶಿಯಸ್ ಇರ್ಬೇಕು. ಯಾಕಂದ್ರೆ ಅವ್ರು ಮಲಗ್ಸಕ್ ಬಿಡಲ್ಲ ನಮ್ಮನ್ನ. ಎಬ್ಬಸ್ ಕೇಳ್ತಾನೆ ಇರ್ತಾರೆ. ನನ್ನ ಕೇಳ್ತಿದಾರೆ, ಐಶ್ವರ್ಯ ಎದ್ದೇಳು, ಏನಾಗ್ತಿದೆಮ್ಮ ನಿಮ್ಗೆ ಅನ್ನಿ ಅಂತ ಹೇಳಿದಾಗ ಇನ್ನೂ ನೆನಪಿದ. ಒಂದೊಂದು ಟೈಮು ನನ್ಗೆ ಏನೇನ್ ಆಯ್ತು ಅಂತ ನನ್ಗೆ ಚೆನ್ನಾಗಿ ಜ್ಞಾಪಕ ಇದೆ. ನನ್ಗೇನೋ ಕಟ್ ಮಾಡ್ತಾ ಇದಾರೆ, ರಕ್ತ ಬರ್ತಾ ಇದೆ, ಎಲ್ಲ ಫೀಲ್ ಆಗ್ತಿದೆ ನನ್ಗೆ. ಇವಾಗ ಮಗು ಹೆಂಗ್ ಇರ್ತಾ ಇದಾರೆ ಒಂದು ಹೆಣ್ಣು, ಸೊ ಆತರ ನನ್ ಫೀಲ್ ಆಗ್ತಿದೆ. ಸೊ ನನ್ಗೆ ಈ ತರ ಪ್ರೊಸೀಜರ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಕ್ಲೀನ್ ಆಗಿ ಗೊತ್ತಾಗುತ್ತೆ. ಅದು ಅಂದ್ರೆ ಒಂದ್ ರೀತಿ ಒಳಗಡೆ ಖುಷಿ, ಒಂದ್ ರೀತಿ ನಾನ್ ಹೆಣ್ಣು ಆಗ್ಬಿಟ್ಟೆ ಅನ್ನೋದೊಂದು ಖುಷಿ. ಆಮೇಲೆ ನಮ್ದ್ರಲ್ಲಿ ಏನಿರುತ್ತೆ ಅಂದ್ರೆ 41 days 41 ದಿವಸ ಬಂದ್ಬಿಟ್ಟು ನಮ್ಮ ಕಲ್ಚರ್ ಅಲ್ಲಿ ಏನಾಗುತ್ತೆ, ನಾವು ಯಾರಿಗೂ ಹೊರಗಡೆ ಬರಲ್ಲ. ಆ ಟೈಮಲ್ಲಿ ನಾವು ಹೊರಗಡೆ ಬರಲ್ಲ, ಯಾರನ್ನು ಮೀಟ್ ಮಾಡಲ್ಲ, ಯಾರನ್ನು ಭೇಟಿ ಮಾಡಲ್ಲ. ಒಂದ್ ಗಂಡ್ ಮಕ್ಳಿಗೆ ನಮ್ ಮುಖ ತೋರ್ಸಲ್ಲ ನಾವು ಅವ್ರಿಗೆ. ಸೊ ನಮ್ಗೆ ಯೂರಿನ್ ಪೈಪ್ ಹಾಕಿರ್ತಾರೆ. ನಾನ್ ಬಂದ್ಬಿಟ್ಟು 21 ದಿವಸಕ್ಕೆ ನಾನು ಯೂರಿನ್ ಪೈಪ್ ತೆಗಿದೆ ನಾನು. ಸೊ ಆ ಯೂರಿನ್ ಪೈಪ್ ಇಟ್ಕೊಂಡೆ ಓಡಾಡ್ಬೇಕಾಗತ್ತೆ 21 ದಿವಸ. ಒಬ್ಬೊಬ್ರು 11 ದಿವಸಕ್ಕೆ ತೆಗೆದ್ಬಿಡ್ತಾರೆ. ಸೊ ಒಂದೊಂದು ಪ್ರೊಸೀಜರ್ ಮೇಲೆ ಒಂದೊಂದು ವೇರಿ ಆಗುತ್ತೆ. ಸೊ ಆತರ ಇರುತ್ತೆ. ಬಟ್ ನೋವು ಅಂತೂ ನಾನು ಹೇಳ್ತೀನಲ್ಲ, ನೋವುಗಿಂತ ಖುಷಿನೇ ಜಾಸ್ತಿ. ಆ ನೋವು ಹೇಳ್ಕೋಬೇಕು ಅಂದ್ರೆ ನಮ್ಗೆ ಆ ಭಯ, ಇಷ್ಟು ದಿವಸ ಮಾಡಿದ ಕಷ್ಟ ಎಲ್ಲದಕ್ಕೂ ನಮ್ಗೊಂದು ಆನ್ಸರ್ ಸಿಕ್ಬಿಡ್ತು ಅವಾಗ ಅನ್ಸುತ್ತೆ. ಅದೆಷ್ಟು ಖುಷಿ ಆಗುತ್ತೆ. ನಾನು ಹೆಣ್ಣಾಗ್ಬಿಟ್ಟೆ. ನಾನು ಅವಾಗ ಡೇಟು ಸೆಲೆಕ್ಟ್ ಮಾಡಿ ಇಟ್ಕೊಂಡೆ. ನಾನು ಇವತ್ತಿನ ದಿವಸನೇ ನಾನು ಹೆಣ್ಣಾಗ್ಬೇಕು. ನನ್ಗೆ ಆಗಸ್ಟ್ ಅಲ್ಲಿ ನನ್ಗೆ ಆಗಿದ್ದು, ಆಗಸ್ಟ್ ಇಂಡಿಪೆಂಡೆನ್ಸ್ ಡೇ ಟೈಮ್ ಅಲ್ಲಿ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡಿ ಹೋಗಿದ್ದೆ. ಸೊ ಅವತ್ತೇ ನನ್ಗೆ ಆಗಿದ್ದು. ಅಂದ್ರೆ ಆದ್ಮೇಲೆ ಸ್ವಲ್ಪ ಪೇನ್ ಸಿನಿಮಾದಲ್ಲೆಲ್ಲ ತೋರಿಸಿದಾರೆ ನಮಗೆ, ಎದ್ದು ನಡಿಯಕ್ ಆಗಲ್ಲ, ಅದೆಲ್ಲ ನಿಜ, ಸತ್ಯ. ಅದು ನಡಿಯಕ್ ಆಗಲ್ಲ. ಸೊ ನಿಮ್ಗೆ ಅಂಗಾಂಗನೇ ಇರಲ್ಲ. ಸೊ ಮೀನ್ಸ್ ಒಂದು ಪಾರ್ಟೇ ಇರಲ್ಲ. ನಿಮ್ ಹುಟ್ಟಿದಿಂದ ಇದ್ದ ಒಂದು ಇದು ಅಂಗ ಇರಲ್ಲ ನಿಮ್ಮಲ್ಲಿ. ಸೊ ಫುಲ್ ಬ್ಯಾಂಡೇಜ್ ಆಗ್ತಿರ್ತಾರೆ. ಸೊ ನಿಮ್ಗೆ ಯಾರ ಒಬ್ರು ಸಪೋರ್ಟ್ ಬೇಕೇ ಬೇಕಾಗ್ತಾರೆ ಅಲ್ಲಿ. ಅವ್ರ ಸಪೋರ್ಟ್ ತಗೊಂಡೇ ನಡಿಬೇಕಾಗತ್ತೆ. ಆಮೇಲೆ ಹೋಗ್ತಾ ಹೋಗ್ತಾ ನಾವು ನಮ್ಮ ಪಾಡ್ ನಾವೇ ನಡಿಯಕ್ ಶುರು ಮಾಡ್ಬಿಟ್ಟು ಬರ್ತೀವಿ. ನನ್ಗೆ ಆಕ್ಚುಲಿ ನನ್ನ ಫ್ರೆಂಡ್ಸ್ ಸಪೋರ್ಟ್ ಇದ್ರು, ನನ್ನ ತಮ್ಮ ಸಪೋರ್ಟ್ ಇದ್ದ ನನಗೆ. ನಿಮ್ಮ ತಮ್ಮ ನಿಮ್ ಜೊತೆ ಸಪೋರ್ಟ್ ಇದ್ರು? ತುಂಬಾ ಸಪೋರ್ಟ್ ಇದ್ರು. ಇವಾಗ ಅದೇ ಕ್ಯಾಶುವಲ್ ಆಗಿ ನಾನು ಕ್ವಶನ್ ಕೇಳಬೇಕು ಅಂದ್ರೆ, ನಾರ್ಮಲ್ ಆಗಿ ಲೇಡೀಸ್ಗಳಿಗೆ ಡೇಟ್ಸ್ ಆ ಥರ ಆಗುತ್ತೆ, ಪೀರಿಯಡ್ಸ್ ಆಗುತ್ತೆ, ಆ ಥರ ಏನಾದ್ರು ಆಗುತ್ತಾ? ಏನಿಲ್ಲ, ನಾರ್ಮಲ್ ಆಗಿ ಏನಿಲ್ಲ. ಈ ಚೇಂಜಸ್ ಅಷ್ಟೇ ನಿಮ್ದು ಅಂದ್ರೆ ಅಂಗ ಚೇಂಜ್ ಅಷ್ಟೇ? ಅಂಗ ಒಂದೇ ತೆಗಿಸ್ತೀವಿ ಹೊತ್ತು. ಸೊ ಇವಾಗ ಒಂದು ಹೆಣ್ಣನ್ನೋದು ಅದನ್ನ ವರ್ಣಿಸ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಮಾತೆ ಪದನೇ ಇಲ್ಲ. ಒಂದು ಹೆಣ್ಣನ್ನೋದು ಅವ್ರು ಹುಟ್ಟಿದಾಗ್ಲೇ ಒಂದು ಹೆಣ್ಣಾಗಿ ಹುಟ್ಟಿರ್ತಾರೆ. ಆ ಭಾಗ್ಯ ಅನ್ನೋದು ಅವ್ರಿಗೆ ಸಿಕ್ಕಿರುತ್ತೆ. ಆ ಮಗು ಹೆರದು ಅವ್ರಲ್ಲಿ ಯೂಟ್ರಸ್ ಇರುತ್ತೆ, ಅದರಿಂದಾನೇ ಅವ್ರಿಗೆ ಪೀರಿಯಡ್ಸ್ ಆಗೋದು, ಯೂಟ್ರಸ್ ಇಂದಾನೇ ಪೀರಿಯಡ್ಸ್ ಆಗೋದು. ಸೊ ನಮ್ಗೆ ಯಾವ ಯೂಟ್ರಸ್ ಎಲ್ಲ ಇರಲ್ಲ. ಸೊ ಇವಾಗ ಟೆಕ್ನಾಲಜಿ ಬೆಳೆದಿದೆ. ಸೊ ಯೂಟ್ರಸ್ ಇಂಪ್ಲಾಂಟ್ಮೆಂಟ್ ಮಾಡಿಸ್ಕೊಂಡು ಪೀರಿಯಡ್ಸ್ ಆಗಿ ಆ ತರ ಬೇಕಾದ್ರೆ ಮಕ್ಕಳು ಮಾಡ್ಕೊಬೋದು. ಅದು ಫ್ಯೂಚರ್ ಅಲ್ಲಿ ಆಗೋ ಚಾನ್ಸಸ್ ಇದೆ. ಮತ್ತೆ ಎದೆ ಹಾಲು ಕೊಡೋ ಆಪ್ಷನ್ಸ್ ಮಾಡ್ತಾ ಇದಾರೆ, ಟ್ರೀಟ್ಮೆಂಟ್ಸ್ ಬರ್ತಾ ಇದೆ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಬಟ್ ಯಾವ್ದು ಕನ್ಫರ್ಮ್ ಆಗಿ ನಂಗೆ ಗೊತ್ತಿಲ್ಲ ಆಕ್ಚುಲಿ. ನೀವು ಹೆಣ್ಣಾಗಿ ಇರೋದು ಅವಾಗ ಎಷ್ಟು ಖುಷಿ ಪಡ್ತಿದ್ರೆ ಇವಾಗ ಅಷ್ಟೇ ಖುಷಿ? ಇವಾಗ ಇನ್ನ ಖುಷಿ ಪಡ್ತೀನಿ ಆಕ್ಚುಲಿ. ನನಗೆ ಮುಖದಲ್ಲಿ ಗೊತ್ತಾಗ್ತದೆ, ಹೆಮ್ಮೆ ಇದೆ, ಮತ್ತೆ ಗೌರವ ಇದೆ, ಗರ್ವ ಇದೆ ನನಗೆ ನನ್ನ ಹೆಣ್ಣನ್ನೋದು. ಸೊ ಇವಾಗ ನಾನು ಏನು ಅದೇ ತರ ನಾನು ಕೆಲ್ಸನ ಮಾಡ್ಕೊಂಡಿದೀನಿ ಅಂತ ಹೇಳಿದ್ ನನ್ ಗೌರವ ಇದೆ ಇವತ್ತು. ಹೆಮ್ಮೆ ಯಾವಾಗ ಅನ್ಸ್ತಿದೆ ಅಂದ್ರೆ, ಜನ ಬಂದ ಮಾತ್ರ ಹೇಳ್ತಾರೆ, ನೀವು ಕೆಲಸ ಮಾಡ್ತಿದ್ದೀರಾ, ನಮ್ಗೆ ಖುಷಿ ಅನ್ಸುತ್ತೆ, ನೀವ್ ಈ ತರದ್ರೆಲ್ಲ ಇದ್ದೀರಾ. ನಾನು ಎಷ್ಟು ವಿಷಯದಲ್ಲಿ ಇದೀನಿ ಅಂತ ಹೇಳ್ಬಿಟ್ಟು ನಾನು ಕೆಲವೊಂದು ವಿಷಯದಲ್ಲಿ ಹೇಳೋದೇ ಮರ್ತೋಗಿದ್ದೆ. ನಾನು ಏನೇನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಾನು ಹೇಳ್ಬೇಕಂತಿದ್ದೆ. ಸೊ ನಾನು ಪಾರ್ಲರ್ ಅಲ್ಲಿ ಕೆಲ್ಸನೂ ಮಾಡ್ತೀನಿ, ಮನೆಗೆ ಹೋದ್ರು ನನ್ನ ಮಗಳಾಗಿ ನಮ್ಮ ಅಮ್ಮನ್ಗೆ ಒಂದು ಮಗಳಾಗಿದ್ದೀನಿ.
ಮತ್ತೆ ಹೋಟೆಲ್ ಕೆಲಸನೂ ಮಾಡ್ತೀನಿ. ಪ್ರತಿಯೊಂದು ಲೈಕ್ ಟೇಬಲ್ ಒರ್ಸೋದಿಂದ ಇರ್ಲಿ, ಅಡಿಗೆ ಮಾಡೋದ್ರಿಂದ ಇರ್ಲಿ ನಂಗೆ ಬರುತ್ತೆ. ಸೊ ಅದೇ ತರ ನಾನು ವಿಮೆನ್ಸ್ ಬೈಕ್ ರೈಡಿಂಗ್ ಅಲ್ಲೂ ಇದ್ದೀನಿ. ಸೊ ಬೈಕ್ ಆಗ್ಲಿ, ಕಾರ್ ಆಗ್ಲಿ, ನನ್ನ ಹತ್ರ ಕಾರ್ ಇದೆ, ಮತ್ತೆ ಬೈಕ್ಸ್ ಇದೆ, ಸ್ಪೋರ್ಟ್ಸ್ ಬೈಕ್ ಇದೆ, ಬೈಕ್ ಓಡಿಸ್ತೀವಿ. ಸೊ ಇವಾಗ ಹೋಗ್ತಾ ಇರ್ತೀರಾ? ಹೌದು, ಮುಂಚೆ ಟ್ರ್ಯಾಕ್ ಎಲ್ಲ ಹೋಗ್ತಾ ಇದ್ವಿ. ಸೊ ಹುಡುಗರ ಜೊತೆ ನಾವು ರೇಸ್ ಎಲ್ಲ ಮಾಡೋದು ಅದೆಲ್ಲ ಮಾಡ್ತೀವಿ, ಮಾಡ್ತಾ ಇದ್ದೀನಿ ಕೂಡ. ಆಮೇಲೆ ಇವಾಗ ಬಂದ್ಬಿಟ್ಟು ಇವಾಗ ರಾಜಕೀಯಕ್ಕೂ ಬಂದಿದ್ದೀನಿ. ಓಕೆ, ನಿಮ್ಮ ರಾಜಕೀಯದ ಬಗ್ಗೆ ಹೇಳ್ತಾ ಇದ್ರಿ, ಏನು? ಆಕ್ಚುಲಿ ಫಸ್ಟ್ ಆಫ್ ಆಲ್ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಅನ್ಕೋತೀನಿ. ಯಾಕಂದ್ರೆ ಇಂಥ ವಿಷಯಗಳು ಗೊತ್ತಾಗ್ಬೇಕು ಜನಕ್ಕೆ. ಸೊ ನಮಗೂ ಒಂದು ಅವಕಾಶ ಕೊಟ್ಟು ಒಂದು ಪಾರ್ಟಿಯಲ್ಲಿ ನಾನು ಇವಾಗ ಒಂದು ಸ್ಟೇಟ್ ಜನರಲ್ ಸೆಕ್ರೆಟರಿಗೆ ಕ್ಯಾಂಡಿಡೇಟ್ ಆಗಿ ಕಂಟೆಸ್ಟ್ ಮಾಡಿದ್ದೀನಿ. ಸೊ ನಂದು ವೋಟಿಂಗ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. 21ನೇ ತಾರೀಕು ಮೇಲೆ ನಮಗೆ ರಿಸಲ್ಟ್ಸ್ ಬರುತ್ತೆ. ಸರ್ ಫಸ್ಟ್ ಆಫ್ ಆಲ್ ಒಂದು ಟ್ರಾನ್ಸ್ಜೆಂಡರ್ಗೆ ಅವಕಾಶ ಕೊಟ್ಟರಲ್ಲ, ಅದು ತುಂಬಾ ಖುಷಿ. ಇಷ್ಟು ವರ್ಷ ಆಕ್ಚುಲಿ ಇದು ನಮ್ಮ ಒಂದು ಗೆಲುವಲ್ಲ, ನಮ್ಮ ಹಿರಿಯರ್ ಮಾಡಿದ ಇದು ಕಷ್ಟಕ್ಕೆ ಇವಾಗ ಬಂದಿರೋ ಗೆಲುವು. ಇವಾಗ ಗಾಂಧೀಜಿ ಅವತ್ತು ಹೋರಾಟ ಮಾಡಿ ಇದ್ ಮಾಡೋದಕ್ಕೆ ಸ್ವತಂತ್ರ ಸಿಕ್ತು. ಅದೇ ತರ ನಮ್ಮ ಸಮುದಾಯದವರು ಇವಾಗ ಹೇಳ್ಬೇಕು ಅಂತ ಹೇಳಿದ್ರೆ ನಮ್ಮ ಹಿರಿಯರು, ನಮ್ಮ ದೊಡ್ಡವರು, ಆಕ್ಚುಲಿ ನಾವು ಯಾವತ್ತು ಹಳೇದ್ ನಮ್ಮ ಹತ್ಕೊಡ್ಬಾರ್ದು. ಇವತ್ತು ನಾನು ಸಾಧನೆ ಮಾಡಿದೆ ಅಂದ್ರೆ ನನ್ನ ಒಬ್ಬಳಿಂದ ಅದು ಆಗಿಲ್ಲ, ಇವತ್ತು ನಾನು ಕೆಲಸ ಮಾಡ್ತಿದ್ರೆ ಅದು ನನ್ನ ಒಬ್ಬಳಿಂದ ಆಗಿಲ್ಲ. ನಮ್ಮ ಹಿರಿಯರು ಲೈಕ್ ಅಕ್ಕಯ್ಯಮ್ಮ ಅವರು, ಮತ್ತೆ ಮಂಜಮ್ಮ ಜೋಗತಿ ಅವರು, ಮತ್ತೆ ತುಂಬಾ ದೊಡ್ಡವರು ಇದ್ದಾರೆ. ಅವರೆಲ್ಲ ತೀರೋಗಿದ್ದಾರೆ, ಕೆಲವೊಬ್ರು ಇವಾಗ್ಲೂ ಇದ್ದಾರೆ. ಸೊ ಅವರೆಲ್ಲ ಬಂದ್ಬಿಟ್ಟು ಇವಾಗ ಥರ್ಡ್ ಜೆಂಡರ್ ಅಂತ ಕಾಲಮ್ ಇತ್ತಲ್ಲ, ಅದು ಇರ್ಲಿಲ್ಲ ಇಷ್ಟು ವರ್ಷಕ್ಕೆ ಮುಂಚೆ. ಆ ಥರ್ಡ್ ಜೆಂಡರ್ ಅಂತ ಕ್ಯಾಟಗರಿನೂ ತಂದ್ರು. ಸೊ ನಮ್ಗೂನು ವೋಟ್ ಮಾಡೋ ಅರ್ಹತೆನೂ ತಂದ್ಕೊಟ್ರು. ಅದೇ ತರ ವೋಟ್ ಏನು ಎಲೆಕ್ಷನ್ ನಿಲ್ಬಹುದು ಅಂತ ಒಂದು ಅವಕಾಶ ತಂದ್ಕೊಟ್ಟಿದ್ದಾರೆ. ಸೊ ಅದು ನಮ್ಮ ದೊಡ್ಡವ್ರಿಗೆ ನಾನು ತುಂಬಾ ಧನ್ಯವಾದ ಹೇಳ್ಕೊತೀನಿ. ಬಿಕಾಸ್ ಯಾಕಂದ್ರೆ ನಾವು ಅವ್ರು ಮಾಡಿರೋ ದಾರಿಯಲ್ಲಿ ನಾವು ನಡ್ಕೊಂಡ್ ಬರ್ತಾ ಇದೀವಿ ಇವತ್ತು. ಸೊ ಒಂದು ಕಾಡಲ್ಲಿ ದಾರಿನೇ ಇರಲ್ಲ ನಮ್ಗೆ. ಸೊ ಅವರು ಕಷ್ಟಪಟ್ಟು ಒಂದು ದಾರಿ ಹುಡುಕಿ ಒಂದು ದಾರಿ ಮಾಡಿಕೊಟ್ಟಿದ್ದಾರೆ ನಮ್ನ ನಡೆಯಕ್ಕೆ. ಸೊ ನೆಕ್ಸ್ಟ್ ಜನರೇಷನ್. ಸೊ ಅದೇ ತರ ನಾವು ನಮ್ಮ ಸಮುದಾಯದವ್ರಿಗೆ ನಾವು ಒಂದು ಎಕ್ಸಾಂಪಲ್ ಸೆಟ್ ಮಾಡ್ತಿದೀವಿ. ಏನಂತ, ಇವತ್ತು ನಾನು ಬಂದ್ಬಿಟ್ಟು ಪೊಲಿಟಿಕ್ಸ್ ಅಲ್ಲಿ ಅಂದಿದ್ರೆ ಅಂದ್ರೆ ನಾನು ಒಬ್ಳೇ ಪೊಲಿಟಿಕ್ಸ್ ಅಲ್ಲಿ ಇಲ್ಲ, ತುಂಬಾ ಜನ ನಮ್ಮ ಸಮುದಾಯದ 3-4 ಜನ ಪೊಲಿಟಿಕ್ಸ್ ಅಲ್ಲಿ ಇದ್ದಾರೆ. ಸೊ ಇವಾಗ ನನ್ಗೊಂದು ಅವಕಾಶ ಸಿಕ್ಕಿದೆ, ನಾನು ಇದ್ರಲ್ಲಿ ಎಂಟ್ರಿ ಕೊಡ್ತಾ ಇದ್ದೀನಿ. ಸೊ ಅದೇ ತರ ಒಂದೊಂದು ಕ್ಷೇತ್ರದಲ್ಲೂ, ಸೊ ಪಾರ್ಲರ್ ಅಲ್ಲಿ, ಬಿಸ್ನೆಸ್ ಅಲ್ಲಾಗ್ಲಿ, ಎಲ್ಲದ್ರಲ್ಲೂ ಒಬ್ಬೊಬ್ರು ಬರ್ತಾನೆ ಇದ್ದಾರೆ, ಇನ್ನ ಇದಕ್ ಮೇಲೆ ದೊಡ್ಡ ಮಟ್ಟದಲ್ಲಿ ಎಲ್ಲರೂ ಕಾಣಿಸ್ಕೊತಾರೆ. ಓಕೆ, ಇವಾಗ ಜೆಂಡರ್ ಚೇಂಜ್ ಆಗುತ್ತೆ, ಕೆಲವರು ಸೆಕ್ಸುವಲ್ ವರ್ಕರ್ಗೆ ಹೋಗ್ತಾರಲ್ಲ, ಅದು ಯಾವ ಕಾರಣಕ್ಕಂತ? ಸೊ ಸೆಕ್ಸ್ ವರ್ಕ್ಗೆ ಯಾರು ಇಚ್ಛೆಯಿಂದ ಹೋಗಲ್ಲ. ಯಾರು ಇವಾಗ ನೀವು ಸೆಕ್ಸ್ ವರ್ಕ್ ಅಂತ ಹೇಳ್ಬಿಟ್ಟು ಒಂದೇ ಒಂದು ಪದದಲ್ಲಿ ಮುಗಿಸ್ಬಿಟ್ರಿ, ಆ ನೋವು ನಮ್ಗೆ ಗೊತ್ತು. ಯಾಕಂದ್ರೆ ನನ್ಗೆ ಒಂದು ಸಿಸ್ಟರ್ಸ್ ಅಂತ ತುಂಬಾ ಒಂದು ಬಾಂಡಿಂಗ್ಸ್ ಇದೆ ನಮ್ಮ ಕಲ್ಚರಲ್ಲಿ, ನಮ್ಮ ಕಮ್ಯುನಿಟಿಯಲ್ಲಿ ತುಂಬಾ ಜನ ಸಿಸ್ಟರ್ಸ್ ಇರ್ತಾರೆ. ಸೊ ಅವ್ರು ಸೆಕ್ಸ್ ವರ್ಕ್ ಮಾಡ್ತಾರೆ. ಸೊ ನನ್ಗೇನು ಅಸಹ್ಯ ಇಲ್ಲ ಅದ್ರ ಬಗ್ಗೆ ಹೇಳ್ಕೊಳಕ್ಕೆ. ಸೊ ಅವರು ಒಂದು ಕಸ್ಟಮರ್ ಹತ್ರ ಹೋಗ್ತಾರ ಅಂತ ಹೇಳಿದ್ರೆ, ಅವ್ರು ಮೈ ಮಾಡ್ಕೊಳಕ್ ಹೋಗ್ತಾರಂದ್ರೆ ಅದೇನು ಸಾಮಾನ್ಯ ಮಾತಲ್ಲ. ಯಾಕಂದ್ರೆ ಅವ್ರಿಗೆ ಇಷ್ಟ ಇಲ್ಲದೆ ಹೋಗ್ತಾರೆ, ಒಬ್ಬನ ಹತ್ರ ದುಡ್ಡು ಇಸ್ಕೊಂಡು ಹೋಗ್ತಾರೆ. ಏನಕ್ಕೆ ಹೇಳಿ, ಒಂದೊತ್ತು ಊಟಕ್ಕೋಸ್ಕರ. ಅವ್ರಿಗೆ ತಿನ್ನಕ್ಕೂ ಊಟ ಇಲ್ಲ ಅಂದ್ರೆ ಮತ್ತೆ ಏನ್ ಮಾಡಕ್ ಆಗುತ್ತೆ? ಅಂದ್ರೆ ಬೇರೆ ಅವಕಾಶಗಳು ಎಲ್ಲಿ ಸಿಕ್ಕಿಲ್ಲ ಸೆಕ್ಸ್ ವರ್ಕ್ ಹೋಗ್ಬೋದು. ಸುಮ್ನೆ ಯಾರು ಸೆಕ್ಸ್ ವರ್ಕ್ ಹೋಗ್ಬಿಡ್ತಾರೆ? ಒಂದು ಇವಾಗ ನಮ್ಗೇನ್ ಗೌರವ ಸಿಗುತ್ತೆ, ಎಷ್ಟು ಕಷ್ಟ ಇರುತ್ತೆ ಗೊತ್ತಾ? ಎಷ್ಟು ಜನ ಇವಾಗ ಅವ್ರು ಸೆಕ್ಸ್ ವರ್ಕ್ ಮಾಡ್ತಿಲ್ಲ, ದೇ ಆರ್ ಗೆಟಿಂಗ್ ಎವ್ರಿ ಡೇ ರೇಪ್ಡ್. ಅವ್ರ ರೇಪ್ ಆಗ್ತಾ ಇದಾರೆ, ಇಷ್ಟ ಆಗ್ತಿದ್ರೆ ಅವ್ರು ಹೋಗ್ತಾ ಇರೋದು. ಕೆಲವೊಬ್ರು ಇಷ್ಟಾಗಿ ಫ್ಯಾಮಿಲಿ ಆಗಿ ಮದ್ವೆ ಮಾಡ್ಕೊಂಡು ಗಂಡನ ಹತ್ರ ಇರೋರು ಇದಾರೆ. ಕೆಲವರು ಇದ ಬೇಡ ಅಂತಾನೆ ಕೆಲವೊಬ್ರು ಬಸ್ತಿ ಬದಾಯಿ ಅಂತ ಹೇಳ್ಬಿಟ್ಟು ಭಿಕ್ಷಾಟನೆಗೆ ಹೋಗ್ತಾರೆ. ಕೆಲವೊಬ್ರು ಮಾತ್ರನೇ, ಬೇರೆ ಏನೋ ಅವಕಾಶ ಇಲ್ಲ ಅವ್ರಿಗೆ.